ದೇವ್ರೆ, ನನ್ನ ಗಂಡನಿಗೆ ಆಪರೇಷನ್ ಸರಿಯಾಗಿ ಆಗ್ಲಪ್ಪ. ಮೊದಲಿನ ಥರನೇ ಆಗೋಗ್ ಮಾಡಪ್ಪ ಭಗವಂತ. ಮೇಡಮ್ ಅವರೇ, ನಮ್ಮ ಯಜಮಾನ್ರದ್ದು ಆಪರೇಷನ್ ಎಲ್ಲ ಮುಗೀತಾ? ಈಗ ಹೇಗಿದ್ದೀರ ಅವರು? ಡೋಂಟ್ ವರಿ ಅಮ್ಮ, ನಾವ್ ಈಗಷ್ಟೇ ಸರ್ಜರಿ ಮಾಡಿದೀವಿ. ಇನ್ ಸ್ವಲ್ಪ ಹೊತ್ತಲ್ಲಿ ಅವ್ರಿಗೆ ಪ್ರಜ್ಞೆ ಬರುತ್ತೆ. ನೀವ್ ಆಮೇಲೆ ಹೋಗಿ ಅವ್ರ ಹತ್ರ ಮಾತಾಡ್ಬೋದು. ಆ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಮ್ಮ. ಅಯ್ಯೋ ಮಾವ, ನಿಮ್ಮ ಮಗಳನ್ನ ಅದು ಯಾವ ಸ್ಕೂಲ್ಗೆ ಹಾಕ್ಬಿಟ್ರೋ ಏನೋ, ಸರಿಯಾಗಿ ಊಟ ಮಾಡೋದನ್ನ ಹೇಳ್ಕಟ್ಟಿಲ್ಲ ಇವಳಿಗೆ. ಕಾವ್ಯ, ಈ ಊಟನ ಸದ್ದು ಮಾಡದೆ ಸೈಲೆಂಟಾಗಿ ತಿನ್ನೋದಕ್ಕೆ ಅದನ್ನೇನು ಏನಂತಾರೆ, ಧ್ಯಾನ ಧ್ಯಾನ ಅನ್ಕೊಂಡಿದ್ಯಾ? ಊಟನೇ ಹಂಗೆ ರಸಂನ ಹಂಗೆ ಅಂತ ಕುಡಿದ್ರೇನೆ ಅದ ರಸಂ ಕೊಂಡ್ ಮರ್ಯಾದೆ. ಅದನ್ನ ಮಾಡ್ದವ್ರಿಗೂ ಗೌರವ ಅಂತ ಹೇಳಕ್ ಬಂದೆ ತಾನೆ. ಅರೆ ರೇ 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 ಸೂಪರ್, ನೀನು ಬಲೆ ಬೇಗ ಕ್ಯಾಚ್ ಹಾಕೊಂಬಿಟ್ಟೆ. ತಿನ್ನು. ಯಾಕಪ್ಪ ರಾಮ್, ಒಂದ್ ಸ್ವಲ್ಪ ನಿಧಾನಕ್ಕೆ ತಿನ್ನಿ. ಎಲ್ಲ ನೀನು ತಿನ್ನೋದೇ ಓಸಿ, ಅದ್ರಲ್ಲೂ ಕೆಮ್ಕೊಂಡ್ ತಿಂತ ಇದ್ಯಾ? ಅತ್ತೆ, ಬಾಡೂಟ ಮಾತ್ರ ಬಲೆ ಪಸಂದ್ ಆಗದೆ. ಒಂದೊಂದು ಐಟಮು ಸೂಪರ್ ಸೂಪರ್ ಆಗದೆ. ಇನ್ನೊಸಿ ಬಿರಿಯಾನಿ ಹಾಕಿ. ಇನ್ನೂ ಸಾಕಾಗ್ಲಿಲ್ವಾ? ನಿಂದೇನ್ ಹೊಟ್ಟೆನಾ ಅಥವಾ ಕನ್ನಂಬಾಡಿ ಕಟ್ಟೆನಾ? ಜೈ, ಹಂಗೆಲ್ಲ ಕಣ್ಣಾಕ್ಬೇಡ ನೀನು. ತುತ್ತು. ಅಯ್ಯೋ ಮದೇವ, ನಿಮ್ ಮತ್ತೆ ಅಷ್ಟೊಂದು ಪ್ರೀತಿಯಿಂದ ಅಡಿಗೆ ಮಾಡಿದ್ದಾರೆ, ನೀನ್ ಈಗ್ಲೇ ಎದ್ಬಿಟ್ರೆ ಹೇಗೆ? ಏ ಅಪ್ಪ, ಅದ್ ಎಷ್ಟಂತ ಬಡಿಸ್ತೀಯಪ್ಪ? ಸಾಕು, ತಿಂದು ತಿಂದು ನಿನ್ ಹೊಟ್ಟೆನೆ ಒಡೆದೋಗೋ ತರ ಆಗಿದೆ. ಹಂಗೆಲ್ಲ ಏನಾಗಿಲ್ಲ. ಮಾವ ಹೇಳಿದ್ಮೇಲೆ ಮುಗೀತು. ತಿನ್ಬೇಕು ಅಂದ್ರೆ ತಿನ್ಬೇಕು. ಮಾವ, ನೀವು ಬಡಿಸಿ, ನೀವು ಬಡ್ಸೋದ್ ಹೆಚ್ಚ, ನಾನು ತಿನ್ನೋದ್ ಹೆಚ್ಚ. ಬಡ್ಸಿ. ಅದು ನಮ್ ಮಾದೇವ ಅಂದ್ರೆ ಇರಪ್ಪ ತಂದೆ. ಅಷ್ಟು ಮಾಡ್ಲಾ? ಆ ಇರುಪಾಕ್ಸ ಬಂದ್ರೆ ನಂಗೊಂದು ಫೋನ್ ಹಾಕಕ್ ಹೇಳು. ಹಾ. ಅಳಿವೆಯ, ಏನಪ್ಪ ಮಾಡ್ತಿದ್ದೆ? ಅದು ನಮ್ಮ ಮಿಲ್ ಕೆಲ್ಸಗಾರನ್ಗೆ ಫೋನ್ ಮಾಡಿದ್ದೆ. ಓಹೋ, ಆಯ್ತಾಯ್ತು. ನೋಡು, ಒಂದು ಮುಖ್ಯವಾದ ವಿಷಯ ಇದೆ, ಬಾ ಹೇಳ್ತೀನಿ. ಏನ್ ವಿಷಯ ಮಾವ? ನೋಡಪ್ಪ, ನಾ ಹೇಳೋ ವಿಷಯ ಅಳಿಯ ಮಾವನಿಗೆ ಮಾತ್ರ ಗೊತ್ತಿರ್ಬೇಕಾದ ವಿಷಯ ಅದು. ಬಾ ಹೇಳ್ತೀನಿ. ಅಳಿಯ ಮಾವನ್ ಮಾತ್ರ ಗೊತ್ತಿರ್ಬೇಕಾ? ಕಣಪ್ಪ, ಬಾ ಅಂದ್ರೆ ನೀನು. ಬಾ ಕೂತ್ಕೋ, ಕೂತ್ಕೋ ನೀನು.
ಒಂದೇ ನಿಮಿಷ ಬಂದೆ. ಹೆಂಗೆ ಹಳೆಮಯ್ಯ, ಯಾಕೆ ನಿಂತ್ಬಿಟ್ಟೆ? ಕೂತ್ಕೋ. ಬಾಬಾ ಏನಿದೆಲ್ಲ? ಓ ಹೇಳ್ತೀನಿ, ಕೂತ್ಕೋಪ ನೀನು, ಕೂತ್ಕೋ. ಯಾಕೆ ಇದನ್ನೆಲ್ಲ ನೋಡಿ ಗಾಬರಿ ಆಗೋಯ್ತಾ? ಕಳ್ಳ ಅಲ್ಲಪ್ಪ, ಯಾವತ್ತು ಕುಡಿದೇ ಇರೋ ಥರ ಆಡ್ಬೇಡ ನೀನು. ನೋಡ, ನಿಮ್ಮ ಮತ್ತೆ ಇದ್ದಾಳಲ್ಲ, ನಾನು ಒಬ್ಳೆ ಕುಡಿದ್ರೆ ಬೈತಾಳೆ. ಅದಕ್ಕೆ ನಿನ್ನ ನೆಪದಲ್ಲಾದ್ರೂ ಒಂದು ಪೆಕ್ ತಗೊಳವ ಅಂತ. ನೋಡ, ಎಣ್ಣೆನ ಮುಂದಿಟ್ಕೊಂಡು ಭಾಳ ಹೊತ್ತು ಕಾಯಿಸ್ಬಾರ್ದು, ಶುರು ಹಚ್ಕೊಳ್ಳೋಣ. ಅಲ್ಲ ಮಾವ, ನಾನು ನಿಮ್ಮ ಜೊತೆ ತಾಗಳಪ್ಪ. ಅಲ್ಲಪ್ಪ ಅಳಿಮಯ್ಯ, ನಾನು ನಿನಗೆ ಹೆಣ್ಣು ಕೊಟ್ಟಾಗ ಬೇಡ ಅಂದ್ಯ ನೀನು? ಇಲ್ಲ. ಹಂಗೆ ಇದು ಎಣ್ಣೆ ಕೊಟ್ಟಾಗ ಬೇಡ ಅನ್ಬಾರ್ದು. ಮಾದೇವ, ಇದು ನಾನು ನನ್ನ ಫ್ರೆಂಡ್ಸ್ ಕಳ್ಸಿಕೊಟ್ಟಿರೋದು. ಒಳ್ಳೆ ಟೈಮ್ ಬರಲಿ ಅಂತ ಕಾಯ್ತಾ ಇದ್ದೆ, ಇವತ್ತು ಬಂತು ನೋಡು. ಆಮೇಲೆ ಅಂತಿಂಥದ್ದು ಕುಡಿದು ನಾನು ಆರೋಗ್ಯ ಹಾಳು ಮಾಡ್ಕೊಳ್ಳಲ್ಲ. ಕುಡಿದ್ರೆ ಇಂಥದ್ದೇ ಕುಡಿಬೇಕು, ಹಂಗೆ. ಏನ್ ನಮ್ಮ ಮಾವ ಈ ಪಾಟಿ ಆರಾಮಾಗಿ ಕುಡಿಸ್ತಾವ್ರೆ. ಇನ್ನೊಂದು ಹಾಕ್ಲಾ? ಇರ್ಲಿ ತಗಳಪ್ಪ. ಇದನ್ನ ಹಿಂಗಳ್ಳ ಹಚ್ಕೊಂಡು ಕುಡಿಬೇಕು. ತಗೋ. That's right. ಬೆಳಕಾಗ್ಬಿಡದ. ರಾಮ್, ನೀನ್ ಬಂಗಾರದಂತ ಅನ್ಕೊಣೋ. ನಾನು ಅಷ್ಟೆಲ್ಲ ಮಾಡಿದ್ರು ನನ್ನ ಮೇಲೆ ಒಂದು ಚೂರು ಸೇಡ್ ಇಟ್ಕೊಳ್ದೆ ನನ್ನ ಮೇಲೆ ಎಷ್ಟು ಕಾಳಜಿ ಮಾಡ್ತೀಯ. ಏನ್ ಮಾಡ್ತಿದೀಯಾ? ಅದು ಸೊಳ್ಳೆ. ಹಾ, ಸೊಳ್ಳೆ ನಿನ್ನ ಹಣೆ ಮೇಲೆ ಕುತ್ಕೊಂಡು ರಕ್ತ ಹಿರ್ತಿತ್ತು ರಾ, ಅದಕ್ಕೆ ಓಡಿಸ್ತಾ ಇದ್ದೆ. ನೀನು ಕೆಳಗ್ ಬಾ, ನಾನು ಸ್ನಾನಕ್ಕೆ ರೆಡಿ ಮಾಡಿರ್ತೀನಿ, ಆಯ್ತಾ? ನಾನು ಹೇಳಿದ ವಿಷಯ ಏನಾಯ್ತು ಸಂಗೀತ? ನೋಡು, ಬೇಗ ನಾನು ಹೇಳಿರೋದನ್ನ ರೆಡಿ ಮಾಡ್ಕೊಂಡು ಬಾ. ಇವತ್ತು
ಎಲ್ಲದಕ್ಕೊಂದು ಫುಲ್ ಸ್ಟಾಪ್ ಇಡ್ತೀನಿ. ಏನ್ ಮಾತಾಡ್ತಿದ್ದಮ್ಮ? ಯಾರದು? ಅಪ್ಪ ಅದು ಅದು ಯಾಕಮ್ಮ ತಡವರ್ಸ್ತಿದ್ಯಾ? ಏನಾಯ್ತು? ಏನಿಲ್ಲಪ್ಪ, ನನ್ನ ಫ್ರೆಂಡು ತುಂಬಾ ದಿನ ಆಗಿತ್ತು ಮಾತಾಡಿ, ಅದಕ್ಕೆ ಮಾತಾಡ್ತಿದ್ದೆ ಅಷ್ಟೇ. ದೇವ್ರೆ, ನನ್ನ ಗಂಡನಿಗೆ ಆಪರೇಷನ್ ಸರಿಯಾಗ್ಲಪ್ಪ, ಮೊದ್ಲಿನ ಥರನೇ ಆಗೋಗ್ ಮಾಡಪ್ಪ ಭಗವಂತ. ಮೇಡಮ್ ಅವರೇ, ನಮ್ಮ ಯಜಮಾನ್ರದ್ದು ಆಪರೇಷನ್ ಎಲ್ಲ ಮುಗೀತಾ? ಈಗ ಹೇಗಿದ್ದೀರ ಅವರು? ಡೋಂಟ್ ವರಿ ಅಮ್ಮ, ನಾವ್ ಈಗಷ್ಟೇ ಸರ್ಜರಿ ಮಾಡಿದೀವಿ. ಇನ್ ಸ್ವಲ್ಪ ಹೊತ್ತಲ್ಲಿ ಅವ್ರಿಗೆ ಪ್ರಜ್ಞೆ ಬರುತ್ತೆ. ನೀವ್ ಆಮೇಲೆ ಹೋಗಿ ಅವ್ರ ಹತ್ರ ಮಾತಾಡ್ಬೋದು. ಆ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಮ್ಮ. ಹೋಗ್ಬನ್ನಿ ಮಕ್ಕಳೇ, ಎರಡೂ ಜೋಡಿಗಳಿಗೂ ಒಳ್ಳೇದಾಗಲಿ. ನೀವು 100 ಕಾಲ ಸುಖವಾಗಿ ಮಾಡ್ಬೇಕು. ಒಬ್ರಿಗೊಬ್ಬರನ್ನ ಹೊಂದ್ಕೊಂಡು ಸಣ್ಣ ಪುಟ್ಟ ತಪ್ಪುಗಳನ್ನ ಹೊಟ್ಟೆಗೆ ಹಾಕ್ಕೊಂಡು ಅನ್ಯೋನ್ಯವಾಗಿ ಬಾಳಿ. ಆದಷ್ಟು ಬೇಗ ಈ ಸಂಬಂಧದಿಂದ ಹೊರಗಡೆ ಬರ್ತೀನಿ ಅಪ್ಪ. ಮೇಡಮ್ ಮೇಡಮ್, ಏನಾಯ್ತು? ಯಾಕೆ ಗಾಬರಿತ ಬರ್ತಿದ್ಯಾ? ಅದು ಮೇಡಮ್, ನೀವು ಸರ್ಜರಿ ಮಾಡಿದ್ರಲ್ವಾ, ಹಾರ್ಟ್ ಪೇಷಂಟ್, ಅವ್ರಿಗೆ ಪಿಟ್ಸ್ ಬರ್ತಿದೆ. ವಾಟ್? ಏನ್ ಹೇಳ್ತಿದ್ಯಾ? ಇಷ್ಟೊತ್ತು ಚೆನ್ನಾಗೇ ಇದ್ರು, ಈಗ ಹಿಂಗಾಗಿದೆ. ಓ ಗಾಡ್. ಮೇಡಮ್ ಅವರೇ, ಯಾಕೆ ಇಷ್ಟು ಗಾಬರಿಯಿಂದ ಓಡೋಗ್ತಾ ಇದ್ದೀರಾ? ಏನಾಯ್ತು? ನನ್ನ ಗಂಡನಿಗೆ ಏನಾಯ್ತು? ಏನಾದ್ರು ಸಮಸ್ಯೆ ಏನಿಲ್ಲ ತಾನೇ? ಒಂದ್ ನಿಮಿಷ ಇರಿ.